ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಬಹಳ ಸೊಗಡ ಭಾಷೆಯ ಚಾನಲ್ ಕನ್ನಡ ನಂಬರ್ 1 ಚಾನಲ್ ಬಹಳ ಪ್ರೀತಿ ಮಾಡ್ತೀರಿಪಾ ಎಲ್ಲರೂ ನಿಮಗೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ ಬಹಳ ಚಿರಋಣಿ ಅದೀನಿ ಬಹಳ ಚಂದ ಬೆಳೆಸಾಕತ್ತೀರಿ 3ನೇ ವರ್ಷದ ಕೂಸಿದು ಆದರೆ ಕರ್ನಾಟಕ ರಾಜ್ಯದ ಅನೇಕ ರಾಜಕೀಯ ವಿದ್ಯಮಾನ ಅನೇಕ ಭವಿಷ್ಯಗಳನ್ನು ಹೇಳಿದ್ದೀನಿ ಖಂಡಿತವಾಗಿ ಹೇಳಿದ್ದೀನಿ ಸತ್ಯವಾಗಿ ಹೇಳಿದ್ದೀನಿ ರಾಜಕಾರಣ ಹೇಳಿದ್ದೀನಿ ಮನರಂಜನೆ ಹೇಳಿದ್ದೀನಿ ಕಲೆ ಹೇಳಿದ್ದೀನಿ ಹಗರಣಗಳನ್ನ ಹೇಳಿದ್ದೀನಿ ಸಾಮ್ರಾಜ್ಯಗಳನ್ನು ಹೇಳಿದ್ದೀನಿ ಇತಿಹಾಸಗಳನ್ನು ಹೇಳಿದ್ದೀನಿ ರಾಜಕೀಯ ಇತಿಹಾಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಹೇಳಿದ್ದೀನಿ ಯಾರ್ಯಾರು ಹಗರಣಗಳ ಮಾಡಿದಾರ ಸೋತ ಸುಣ್ಣಾಗ್ಯಾರ ಠೇವಣಿ ನಷ್ಟ ಮಾಡ್ಕೋತಾರ ಅವಂಗ ಟಿಕೆಟ್ ಸಿಗಂಗಿಲ್ಲ ಇವಂಗ ಟಿಕೆಟ್ ಸಿಗಂಗಿಲ್ಲ ಅವ ಸೋಲ್ತಾನ ಇವ್ ಸೋಲ್ತಾನ ಅಂತ ಹೇಳಿದ್ನೆ ಎಲ್ಲ ನಿಜಾಂಶ ರೂಪದಾಗ ಬರಾಕತೈತಿ ಯಾವ ಪಕ್ಷ 130ಕ್ಕೆ ನಾಗಾಲೋಟದಿಂದ ಓಡಾಕತ್ತಿತ್ತ ಟಿಕೆಟ್ ಫೈನಲ್ ಆಗೋಕ್ಕಿಂತ ಮುಂಚೆತ್ತ ಈಗ 60ಕ್ಕೆ ಬಂದ ಹತ್ಯೆ ಐತಿ ವಿರೋಧ ಪಕ್ಷವು ಸಿಗ್ತೈತಿ ಇಲ್ಲಿ ಅಂಬಲ್ಲ ಹಂಗ ಟಿಕೆಟ್ ಅಸಮಾಧಾನತದಿಂದ ಬುಗಿಲೆದ್ದ ಎದ್ದೈತಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದಾಗ ಯಾರ್ದ ಆಟ ಏನು ನಡೆಯುವುದಿಲ್ಲ ಪ್ರಬುದ್ಧ ಮತದಾರ ಒಂದು ತೋರಿಸಿ ಬಿಡ್ತಾನ ತಾಕತ್ತ ಯಾವಾಗ ದಕ್ಷಿಣ ಭಾರತದಾಗ ಕಾಂಗ್ರೆಸ್ ಬರ್ತಿತ್ತಂದ್ರ ಸೆಂಟ್ರಲ್ದಾಗ ಕಾಂಗ್ರೆಸ್ ಬರ್ತಿತ್ತು ಟಿಕೆಟ್ ಕೊಡುವಲ್ಲಿ ಎಂತಿಂಥವ್ರಿಗೂ ಟಿಕೆಟ್ ಕೊಟ್ಟು ಬಿಟ್ಟಾರ ಠೇವಣಿ ನಷ್ಟ ಮಾಡ್ಕೊಳ್ಳುವಂತ ಅಂತ ಬಂಡಾಯದ ಬಾವುಟ ಹಾರ್ಯಾರ ಕೆಲವು ತಮ್ಮ ಪ್ರತಿಷ್ಠಿತ ವ್ಯಕ್ತಿಗಳು ಅದಾರ ಅಂಥವ್ರು ತಾವು ತಮ್ಮ ತಾಕತ್ತಿನ ತಮ್ಮ ಜಿಲ್ಲಾದಾಗ ತಾಕತ್ಲೆ ಟಿಕೆಟ್ ತಂದಾರ MB ಪಾಟೀಲ್ ನೋಡ್ರಿ ಹೆಂಗೆ ಟಿಕೆಟ್ ತಂದಾರ MB ಪಾಟೀಲ್ ಅವರ ಕ್ಷೇತ್ರದಾಗ ಕಾಂಗ್ರೆಸ್ ಬಾವುಟ ಹಾರ್ತೈತಿ ಅಲ್ಲಿ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಗ ಸೋಲಿನ ರುಚಿ ತೋರಿಸುವ ಸಲುವಾಗಿ ಅಬ್ದುಲ್ ಮುಷರಿಫ್ ತಯಾರಾಗಿ ನಿಂತಾನ ಮಾಮು ಮನೆ ಮನೆ ಅಡ್ಡಾಡಕತಾನ ಎಲ್ಲರೂ ಒಕ್ಕಟ್ಟಾಗ್ಯಾರ ಮೀರ ಸಾಧಿಕಗಳು ಸಹಿತ ಬಂದಾರ್ರಿ ಬಹಳ ಕೂಲಂಕುಷವಾಗಿ ಕೇಳ್ರಿ ವಿಜಯಪುರದ ನಗರದ ಒಂದು ಕ್ಷೇತ್ರದ ಸುದ್ದಿ ಹೇಳ್ತೀನಿ ವಿಜಯಪುರ ನಗರದ ಕ್ಷೇತ್ರ ಗುಮ್ಮಟ ನಗರಿ ಆದಿಲ್ ಶಾಹಿ ನಗರಿ ಮೊಘಲರ ದರ್ಬಾರ ಮಾಡಿದಂಥ ಆ ಕ್ಷೇತ್ರದ ಪಿನ್ ಮಾಹಿತಿ ಹೇಳ್ತೀನಿ ಸರ್ವ ಜಾತಿ ಜನಾಂಗದವರು ಅಲ್ಲಿ ಬಹಳಷ್ಟು ನೆಮ್ಮದಿ ಮತ್ತು ಸುಖದಿಂದ ಬದುಕಿ ಬಾಳುವಂಥ ಕ್ಷೇತ್ರ ವಿಜಯಪುರ ನಗರ ಬಸವಣ್ಣರ ನಾಡಿನಲ್ಲಿ ಹುಟ್ಟಿದಂಥ ಜನ ಬಸವಣ್ಣನವರ ಆಶೀರ್ವಾದದ ಆ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಸೋಲಿಸಲಕ್ಕ ಪ್ರಬುದ್ಧರು ಚಿಂತಕರು ಮಂಥನ ಇದ್ದವರು ಪ್ರಾಧ್ಯಾಪಕರು ಬುದ್ಧಿಜೀವಿಗಳು ಇವತ್ತು ಅಬ್ದುಲ್ ಮುಷರಿಫ್ನ ಕೈ ಹಿಡಿದಾರ ಅಲ್ಲಿ ಬಂಡಾಯದ ಬಾವುಟ ಹಾರ್ಸಾಕ ಪ್ರಯತ್ನ ಪಟ್ಟರು ಸಹಿತ ಅಬ್ದುಲ್ ಮುಷರಿಫ್ ಗೆಲುವು ಖಚಿತ ಅಂತಾರ ವಿಜಯಪುರದ ಮಹಾಜನತೆ ಅದೇ ರೀತಿ ನೋಡ್ರಿ ಬರ್ರಿ MB ಪಾಟೀಲ್ ಅವರ ದರ್ಬಾರ ಹೆಂಗೈತಂದ್ರ ಮುಂದಿನ ಮುಖ್ಯಮಂತ್ರಿ ಆಗುವಂತ ಕನಸು ಹೊಂದಿದಾರ ವಿಜಯಪುರದ ಜನತೆ ನೀರಿನ ಹರಿಕಾರ ಅಂತ ಹೇಳಿದಾರ ಅದೇ MB ಪಾಟೀಲ್ ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುತ್ತಾರ ಬೆಳಗಾವಿ ಜಿಲ್ಲೆ ರಾಜಕಾರಣಕ್ಕೆ ಬಂದ್ರ ಇಲ್ಲಿಯೂ ಸಹಿತ ಗೊಂದಲಮಯದ ವಾತಾವರಣ ಆಗಿಬಿಟ್ಟೈತಿ ಇಲ್ಲಿಯೂ ಸಹಿತ ಟಿಕೆಟ್ ಹಂಚಿಕೆಯಲ್ಲಿ ಬಹಳಷ್ಟು ಏರುಪೇರು ಆಗೈತಿ ಇಲ್ಲಿಯೂ ಬಂಡಾಯದ ಬಾವುಟ ಹಾರುವುದರಲ್ಲಿ ಸಂಶಯವಿಲ್ಲ ಪ್ರಬುದ್ಧರು ಒಳ್ಳೆ ಜನರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಗದಗದಲ್ಲಿಯೂ ಕೂಗಾಟ ಐತಿ ಶಿರಹಟ್ಟಿಯಲ್ಲಿ ಕೂಗಾಕೈತಿ ದಾವಣಗೆರೆ ಬೆಂಗಳೂರದಲ್ಲಿಯೂ ಸಹಿತ ಎಲ್ಲ ಕಡೆ ಗೊಂದಲಮಯದ ವಾತಾವರಣ ಯಾವ ರಿಪೋರ್ಟ್ ಯಾವ ABP ರಿಪೋರ್ಟ್ ಬಂದಿತ್ತು 130 ಕಾಂಗ್ರೆಸ್ ಬರ್ತೈತಿ ಅಂತೇಳಿ ಅದು ಈಗ 60ಕ್ಕೆ ಬಂದ ನಿಂದಿರ್ತೈತಿ ಏನು ಬರ್ತಾ ಆಗಿನ ಸರ್ಕಾರ ಬರೋದು ಖಚಿತ ಅಂತ ಹೇಳ್ತಿದ್ರು ಇನ್ನು 30ಕ್ಕೆ ಬರ್ತೈತಿ ಅಂಬಲ್ಲ ವಿರೋಧ ಪಕ್ಷ ನಾಯಕ ಸ್ಥಾನವೂ ಸಿಗ್ತೈತಿ ಇಲ್ಲೋ ಗೊತ್ತಿಲ್ಲ ಹಂಗಾದ್ರೆ ಮೋದಿ ಮತ್ತೆ ಬಂದಾರ ಅಂದಮೇಲೆ ಮತ್ತೆ ಮೋದಿ ಏನು ಮ್ಯಾಜಿಕ್ ಮಾಡ್ತಾರೆ ಗೊತ್ತಿಲ್ಲಲ್ರಿ ರಾಜಕೀಯ ವಿಶ್ಲೇಷಣೆ ಕ್ಷಣಕ್ಕೆ ಬದಲಾವಣೆ ಆಕೈತಿ ಇದೇ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಮೋದಿ ಪದೇ ಕರ್ನಾಟಕ ರಾಜ್ಯಕ್ಕೆ ಅಲೆದಾಡಕತ್ತಾರಂದ್ರೆ ಅಲ್ಲಿ ಏನೋ ಒಂದು ತಾಕತ್ತೈತಿ ಗಮ್ಮತ್ತೈತಿ ತಿಳ್ಕೋರಿ ಯಾವಾಗ ಮೋದಿ ಇಲ್ಲಿ ಭಾಳ ಅಡ್ಡಾಡಕತ್ತಾರಂದ್ರ ಎಷ್ಟೋ ಚೇಂಜಸ್ ಆಕ್ಕಾವ ಮಾಸ್ ಲೀಡರ್ ಯಡಿಯೂರಪ್ಪನ ಮುಂದೆ ಮಾಡ್ಕೊಂಡು ಹೊಂಟಾರ ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ತೋರ್ಸಾಕತೈತಿ BJP ಪ್ಲಸ್ ಮಾಡಾಕತ್ತ ಹೊಂಟೈತಿ ನಾಗಾಲೋಟದಿಂದ BJP ಓಡಾಕತೈತಿ ಯಾಕಂದ್ರೆ ಎಲ್ಲಿ ಕಾಂಗ್ರೆಸ್ ಅದ ಅಸಮಾಧಾನ ಟಿಕೆಟ್ ಆಗ್ಯಾವ ಅಲ್ಲಿ ಅವರ ಮನೆಗಳಿಗೆ BJP ನಾಯಕರು ಹೋಗಿ ಅದನ್ನು ಬುಕ್ಕಿಂಗ್ ಮಾಡ್ಕೊಳಕತ್ತಾರ ಭಾಳ ಕೂಲಂಕುಷವಾಗಿ ಕೇಳ್ರಿ ಕಾಂಗ್ರೆಸ್ದವ್ರ ನಿಮ್ಮ ಸರ್ವೆಗಳು ನಿಮ್ಮ ಸಮೀಕ್ಷೆಗಳು ನಿಮ್ಮ ಲೆಕ್ಕಾಚಾರಗಳು ನಿಮ್ಮ ತಲೆಯಲ್ಲಿ ಇರುವಂಥ ಉದ್ದೇಶಗಳು ಸಹಿತ ತಲೆ ಕೆಳಗಾಗಿ ನಿಂದಿರ್ತಾವ ಯಾಕಂದ್ರೆ ಒಬ್ಬೊಬ್ಬ ಒಳ್ಳೊಳ್ಳೆ ಅಭ್ಯರ್ಥಿಗಳಿಗೆ ನೀವು ಟಿಕೆಟ್ ತಪ್ಪಿಸಿದಿರಿ ಅದು ನಿಮಗೆ ಫಲಿತಾಂಶ ಶೂನ್ಯವಾಗಿ ಬೆನ್ನು ಹತ್ತೈತಿ ಬೇತಾಳಗತೆ ಬೀದರ್ದ ನೋಡ್ರಿ ರಾಜಕಾರಣ ಎಷ್ಟು ಚಂದ ಐತಿ ಹೊಂದಾಣಿಕೆ ರಾಜಕಾರಣ ಗುಲ್ಬರ್ಗಾಕ ಬರೀ ಎಷ್ಟು ಚಂದ ಮಾಡ್ಯಾರ ಬಿಜಾಪುರ ಸಿಟಿಯಲ್ಲಿ ಹೆಂಗೆ ಮಾಡ್ಕೊಂಡಾರ ನೋಡ್ರಿ ಅದೇ ಕೆಲವು ಉತ್ತರ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕದಾಗ ಒಂದು ಸ್ವಲ್ಪ ಗೊಂದಲಮಯ ವಾತಾವರಣ ಆಗೈತಿ ಒಬ್ಬೊಬ್ಬರ ಮನ್ಯಾಗ 2 ಟಿಕೆಟ್ ಕೊಡೋದಿಲ್ಲ ಅಂದ್ರಿ ಒಬ್ಬೊಬ್ಬರ ಮನ್ಯಾಗ 2 ಟಿಕೆಟ್ ಕೊಟ್ರಿ
ಇನ್ನೂ ದಕ್ಷಿಣ ಕರ್ನಾಟಕದಾಗ ಟಿಕೆಟ್ ಪೈಪೋಟಿ ನಡೆದೈತಿ. ಎಲ್ಲಿ ನೋಡಿದಲ್ಲಿ ಬಂಡಾಯ ಬಾವುಟ್. ಅನೇಕ ಪಕ್ಷದವರು ಬಂದು ರತ್ನ ಕಂಬಳಿ ಹಾಸಾಕತ್ತಾರ, ನಮ್ಮ ಪಕ್ಷಕ್ಕೆ ಬರ್ರಿ, ನಿಮ್ಮ ಪಕ್ಷಕ್ಕೆ ಬರ್ರಿ. ಕುಮಾರಸ್ವಾಮಿ ಉತ್ತರ ಕರ್ನಾಟಕದಾಗ ಪಾದಾರ್ಪಣೆ ಮಾಡಿ ಮನೆಗೆ ಹೊಂಟಾರ. ಎಲ್ಲಿ ಅಸಮಾಧಾನ ಆಗೈತೆ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಅವ್ರಿಗಿಂತ ಮುಂಚೆದ BJP ಅವ್ರು ಬಂದ ಮುಂದೆ MLC ಮಾಡ್ತೀವ್ರಿ. ಇರ್ಲಿಕ್ಕಂದ್ರೆ ಕೇಂದ್ರದ ಸರ್ಕಾರದಾಗ ನಾಮನಿರ್ದೇಶನ MP ರಾಜ್ಯಸಭಾ ಸದಸ್ಯ ಮಾಡ್ತೀವಿ ಅಂಥೇಳಿ ಆಶ್ವಾಸನೆ ಕೊಡಾಕತ್ತಾರ. ಹಂಗಾದ್ರೆ ಇನ್ನು ರಾಜಕೀಯ ತಿರುಮುರುವಾಕೈತಿ. ವಿಜಯಪುರದ ಜನತೆ ಅಲ್ಲಿ ಶಾಂತ ರೀತಿಯಿಂದ ಬದುಕುವಂಥ ಜನತೆ, ಅಲ್ಲಿ ವಿಜಯಪುರದ ಸುದ್ದಿ ಹೇಳಿದ್ರೆ ಎಷ್ಟು ಕಮೆಂಟ್ ಬರ್ತಾವ, ಎಷ್ಟು ಲೈಕ್ ಬರ್ತಾವ, ಎಷ್ಟು ಜನ ನೋಡಿ ಅದನ್ನು ಹಾಕ್ತೀರಿ, ಒಳ್ಳೊಳ್ಳೆ ಶೇರ್ ಮಾಡ್ತೀರಿ. ಹಾಗಾದ್ರೆ ಗುಮ್ಮಟನಗರಿಯ ಸವಿಸ್ತಾರವಾದ ಮಾಹಿತಿ ಹೇಳಿದ್ದೇನೆ. ಯಾವುದೇ ದ್ವೇಷ ರಾಜಕಾರಣ, ಕ್ರಿಯೆ ಪ್ರತಿಕ್ರಿಯೆಗಳನ್ನ ಮಾಡುವುದು, ಯಾವುದೇ ಸಮುದಾಯವನ್ನು ಬೇಯುವುದು, ಯಾವುದೇ ಸಮುದಾಯವನ್ನು ಹೀಯಾಳಿಸುವುದು ಯಾವುದೇ ಗ್ರಂಥದಲ್ಲಿ ಇಲ್ಲ, ಯಾವುದೇ ಸಮುದಾಯದಲ್ಲಿ ಇಲ್ಲ, ಯಾವುದೇ ಜಾತಿಯಲ್ಲಿಯೂ ಸಹಿತ ಇಲ್ಲ. ಆದರೆ ಅಲ್ಲಿಯ ಮಹಾಶಯ ಒಬ್ಬ ಶಾಸಕರು ಹಿಗ್ಗಾಮುಗ್ಗ ಏನೇನೋ ಮಾತಾಡ್ಕೊತ ಹೋಗ್ತಾರ. ಅವರನ್ನು ಇನ್ನು ಮನೆಗೆ ಕಾಯಂ ಕಳಿಸೋ ಸಲುವಾಗಿ ಅಬ್ದುಲ್ ಮುಷರೀಫ್ ಬಂದಾರ. ಅಲ್ಲಿಯ ಬಿಜಾಪುರದ ಜನತೆ ಯಾವುದೇ ಭೇದ ಭಾವವಿಲ್ಲದೆ, ಯಾವುದೇ ವೈಷಮ್ಯ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಅಬ್ದುಲ್ ಮುಷರೀಫ್ನ ಆರಿಸಿ ತಂದ್ರ ಇದೇ ವಿಜಯಪುರ ನಗರ ನೆಮ್ಮದಿ ಶಾಂತತೆಯಿಂದ ಇರ್ತೈತಿ ಅನ್ನೋದೇ ಇವತ್ತಿನ ಕರ್ನಾಟಕ ರಾಜ್ಯದ ಪ್ರಮುಖ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡೋದು. ಸಮೀಕ್ಷೆ ಹೇಳಿದ್ದೀನಿ. ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೈತಿ, ಈ ಮುಂಚಿತ ಟಿಕೆಟ್ ಆಗೋಕ್ಕಿಂತ ಮುಂಚಿತ ಯಾವ ಸಮೀಕ್ಷೆ ಆಗಿತ್ತು, ಈಗ ಯಾವ ಸಮೀಕ್ಷೆ ಆಗೈತಿ, ನಿಮ್ಮ ಅಭಿಪ್ರಾಯನೂ ನನಗೆ ತಿಳಿಸ್ಬೇಕಿರಲ್ಲ. ನೀವು ಭಾಳ ಶಾಣ್ಯರ್ರಿ, ನಾ ಒದರ್ತಿರ್ತಾನೆ, ನಾ ಹೇಳೋಕ್ಕಿಂತ ಶಾಣ್ಯರು ನೀವು. ನನ್ನ ಚಾನಲ್ ನೋಡಿದ ತಕ್ಷಣ ಕಾಕ ಹಿಂಗೆ ಹೇಳ್ಯಾನ, ಕಾಕ ಕಾರ್ಬೇಳೆ ಹೇಳ್ಯಾನ, ಕಡಕ್ ರೊಟ್ಟಿ ತೊಗೊಂಡು ಹೇಳ್ಯಾನ, ಗಟ್ಟಿ ಮೊಸರ ತಿಂದು ಹೇಳ್ಯಾನ, ಸಜ್ಕ ತಿಂದು ಹೇಳ್ಯಾನ ಅನ್ನೋದು ನೀವು ಭಾಳ ಕುತೂಹಲದಿಂದ ನೋಡ್ತಿರಲ್ಲ. ಹಂಗಾದ್ರೆ ಈ ವರದಿ ನೋಡಿದ ತಕ್ಷಣ ಸುದ್ದಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ರಿ. ಕಾಕ ಮತ್ತೆ ಕಡಕ ಸುದ್ದಿ ಹಂಗೆ ಬರ್ತಾನೆ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರಲ್ರಿಪ್ಪ. ನಮಸ್ಕಾರ.